ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡೋ ಮುನ್ನ ಗಮನಿಸಬೇಕಾದ ಮುಖ್ಯ ಪಾಯಿಂಟ್ಸ್ ಮತ್ತು ಆ್ಯಡ್ಸೆನ್ಸ್ ಅಪ್ರೂವಲ್ ಹೇಗೆ ಕೊಡ್ತಾರೆ ಯೂಟ್ಯೂಬ್ನವರು. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ಯೂಟ್ಯೂಬರ್ಗೆ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನು ಅಂದರೆ, ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡೋ ಮುನ್ನ ನಾವು ಯಾವ್ಯಾವ ಪಾಯಿಂಟ್ಸ್ ಗಮನದಲ್ಲಿಡಬೇಕು ಮತ್ತು ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ನಂತರ ಯೂಟ್ಯೂಬ್ ನಮ್ಮ ಚಾನಲ್ನಲ್ಲಿ ಏನೇನು ನೋಡಿ ಅಪ್ರೂವಲ್ ಕೊಡುತ್ತೆ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಮಾಡಿ ಹಲವರು ಹಾರ್ಡ್ ವರ್ಕ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಈ ರೂಲ್ಸ್ ಬಗ್ಗೆ ಸರಿಯಾದ ಕ್ಲಿಯರಿಟಿ ಅವರಿಗೆ ಇರೋದಿಲ್ಲ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಮಾನಿಟೈಸೇಷನ್ ಬೇಗ ಅಪ್ರೂವಲ್ ಸಿಗೋ ಚಾನ್ಸ್ ಭಾಳ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಮೊದಲ ಪಾರ್ಟ್ನಲ್ಲಿ ನಾವು ನೋಡೋಣ ಮಾನಿಟೈಸೇಷನ್ ಅಪ್ಲೈ ಮಾಡೋ ಮುನ್ನ ಗಮನಿಸಬೇಕಾದ ಮುಖ್ಯ ಪಾಯಿಂಟ್ಸ್ಗಳ ಬಗ್ಗೆ. ಫಸ್ಟ್ ಪಾಯಿಂಟ್, ಒರಿಜಿನಲ್ ಕಂಟೆಂಟ್ ಇರಲೇಬೇಕು. ಇದು ಮೊದಲನೆಯದು ಮತ್ತು ಅತಿ ಮುಖ್ಯ ಪಾಯಿಂಟ್ ಸ್ನೇಹಿತರೆ. ನಿಮ್ಮ ಚಾನಲ್ನಲ್ಲಿ ಇರುವ ಕಂಟೆಂಟ್ 100% ಒರಿಜಿನಲ್ ಆಗಿರಬೇಕು. ರೀಅಪ್ಲೋಡ್ ಮಾಡಿದ ವೀಡಿಯೋಸ್, ಫೇಸ್ಬುಕ್ಕು, ಟಿಕ್ಟಾಕು, ಇನ್ಸ್ಟಾಗ್ರಾಮ್ ರೀಲ್ಸು, ಡೌನ್ಲೋಡ್ ಮಾಡಿ ಹಾಕಿದ ವೀಡಿಯೋಸ್, ಮೂವಿ ಕ್ಲಿಪ್ಸು, ಟಿ ವಿ ಸೀರಿಯಲ್ ಸೀನ್ಸು, ಅದರ್ ಯೂಟ್ಯೂಬರ್ಸ್ ವಿಡಿಯೋ ಎಡಿಟ್ ಮಾಡಿ ಹಾಕೋದು, ಇವೆಲ್ಲವೂ ಇದ್ದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ನಿಮ್ಮದೇ ವಾಯ್ಸ್, ನಿಮ್ಮದೇ ಎಕ್ಸ್ಪ್ಲನೇಷನ್, ನಿಮ್ಮದೇ ಎಡಿಟಿಂಗ್ ಇರಬೇಕು ಸ್ನೇಹಿತರೆ. ಎರಡನೇ ಪಾಯಿಂಟ್, ರಿಪಿಟೇಟಿವ್ ಕಂಟೆಂಟ್ ಇರಬಾರ್ದು. ಒಂದೇ ಟೈಪ್ ವಿಡಿಯೋ ಮತ್ತೆ ರಿಪೀಟ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಉದಾಹರಣೆಗೆ, ಒಂದೇ ಫೋಟೋ ಮೇಲೆ ಬೇರೆ ಬೇರೆ ಮ್ಯೂಸಿಕ್ ಹಾಕೋದು, ಒಂದೇ ಕಂಟೆಂಟ್ ಸ್ಲೈಟ್ಲಿ ಚೇಂಜ್ ಮಾಡಿ ಅಪ್ಲೋಡ್ ಮಾಡೋದು, ಆಟೋ ಜನರೇಟೆಡ್ ವಿಡಿಯೋಸ್ ಮಾಡೋದು. ಯೂಟ್ಯೂಬ್ ಜೀನಿಯನ್ ಎಫರ್ಟ್ ನೋಡ್ತಾರೆ, ಕ್ವಾಲಿಟಿ ನೋಡುತ್ತೆ, ಕ್ವಾಂಟಿಟಿ ಎಲ್ಲ ಸ್ನೇಹಿತರೆ. ಮೂರನೇ ಪಾಯಿಂಟ್, ಕಾಪಿರೈಟ್ ಕಂಟೆಂಟ್ ಇದೆಯಾ ಚೆಕ್ ಮಾಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಇಮೇಜಸ್, ವಿಡಿಯೋ ಕ್ಲಿಪ್ಸ್ ಎಲ್ಲವೂ ಕಾಪಿರೈಟ್ ಫ್ರೀ ಆಗಿರಬೇಕು. ಕಾಪಿರೈಟ್ ಕ್ಲೇಮ್ ಇದ್ದರೂ ಮಾನಿಟೈಸೇಷನ್ ಅಪ್ರೂವಲ್ ಸಮಯದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಬೆಟರ್ ಆಪ್ಷನ್ ಸ್ನೇಹಿತರೆ, ಯೂಟ್ಯೂಬ್ ಆಡಿಯೋ ಲೈಬ್ರರಿ ಯೂಸ್ ಮಾಡಿ. ರಾಯಲ್ಟಿ ಫ್ರೀ ಮ್ಯೂಸಿಕ್ ವೆಬ್ಸೈಟ್ ನೋಡಿಕೊಂಡು ಅಲ್ಲಿಂದ ಮ್ಯೂಸಿಕ್ ಬಳಸಿ ಸ್ನೇಹಿತರೆ. ನಾಲ್ಕನೇ ಪಾಯಿಂಟ್, ಚಾನಲ್ ಥೀಮ್ ಕ್ಲಿಯರ್ ಇರಬೇಕು. ನಿಮ್ಮ ಚಾನಲ್ ಯಾವುದಕ್ಕಾಗಿದೆ ಅಂತ ಯೂಟ್ಯೂಬ್ಗೆ ಕ್ಲಿಯರ್ ಆಗಬೇಕು. ಒಂದೊಂದು ವಿಡಿಯೋ ಒಂದೊಂದು ಟಾಪಿಕ್ ಇದ್ದರೆ ಕನ್ಫ್ಯೂಷನ್ ಆಗುತ್ತೆ. ಉದಾಹರಣೆಗೆ, ಒಂದು ವಿಡಿಯೋ ಕುಕಿಂಗ್, ಮತ್ತೊಂದು ಮೂವಿ ರಿವ್ಯೂ, ಮತ್ತೊಂದು ಮೋಟಿವೇಶನ್. ಇದರಿಂದ ಅಪ್ರೂವಲ್ ಡಿಲೇ ಅಥವಾ ರಿಜೆಕ್ಟ್ ಆಗ್ಬೋದು, ಸೊ ನೆನ್ಪಿಡಿ. ಐದನೇ ಪಾಯಿಂಟ್, ಕಮ್ಯುನಿಟಿ ಗೈಡ್ಲೈನ್ ವೈಲೇಷನ್ ಇರಬಾರ್ದು. ಅಡಲ್ಟ್ ಕಂಟೆಂಟ್ ಆಗಲಿ, ಮಿಸ್ಲೀಡಿಂಗ್ ಥಂಬ್ನೇಲ್ಸ್ ಆಗಲಿ, ಫೇಕ್ ಇನ್ಫಾರ್ಮೇಷನ್ ಕೊಡೋದಾಗಲಿ, ಹೇಟ್ ಸ್ಪೀಚ್ ಆಗಲಿ, ಇದರಲ್ಲಿ ಒಂದಾದರೂ ಇದ್ರೂ ಮಾನಿಟೈಸೇಷನ್ ಮುಲಾಜಿಲ್ಲದ್ರೆ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇವೆಲ್ಲ ಒಂದೇ ಪಾರ್ಟ್ನಲ್ಲಿ ಇರೋ ಮುಖ್ಯ ಪಾಯಿಂಟ್ಸ್ ಆಗಿತ್ತು. ಇನ್ನು ಪಾರ್ಟ್ ನಂಬರ್ 2ರಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡಿದ ಮೇಲೆ ಯೂಟ್ಯೂಬ್ ಏನೇನು ಚೆಕ್ ಮಾಡುತ್ತೆ, ಇದು ಬಹಳ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಪಾಯಿಂಟ್ ನಂಬರ್ 1, ಚಾನೆಲ್ ಓವರಾಲ್ ರಿವ್ಯೂ. ಯೂಟ್ಯೂಬ್ ಮ್ಯಾನ್ಯುವಲ್ ಟೀಮ್ ನಿಮ್ಮ ಚಾನಲ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾರೆ ಸ್ನೇಹಿತರೆ. ಅಬೌಟ್ ಸೆಕ್ಷನ್ನು, ಚಾನಲ್ ನೇಮು, ಪ್ರೊಫೈಲ್ ಫೋಟೋ, ಬ್ಯಾನರು ಪ್ರೊಫೆಷನಲ್ ಆಗಿರಬೇಕು ಸ್ನೇಹಿತರೆ. ಪಾಯಿಂಟ್ ನಂಬರ್ 2, ಮೋಸ್ಟ್ ವ್ಯೂಡ್ ವಿಡಿಯೋಸ್. ನಿಮ್ಮ ಚಾನಲಲ್ಲಿ ಟಾಪ್ ವಿಡಿಯೋಸ್ ಯಾವುದು ಅಂತ ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮ ಚಾನಲ್ನಲ್ಲಿ ಹೆಚ್ಚಿನ ವ್ಯೂಸ್ ಬಂದಿರುವಂಥ ವಿಡಿಯೋ, ಅದನ್ನು ಯೂಟ್ಯೂಬ್ನವರು ಚೆಕ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಕಾಪಿರೈಟ್, ರಿಯೂಸ್ ಕಂಟೆಂಟ್, ಮಿಸ್ಲೀಡಿಂಗ್ ಕಂಟೆಂಟ್ ಇದೆಯಾ ಅಂತ ನೋಡ್ತಾರೆ ಸ್ನೇಹಿತರೆ. ಒಂದು ವಿಡಿಯೋ ಇಶ್ಯೂ ಇದ್ದರೂ ಅಪ್ರೂವಲ್ ಸ್ಟಾಪ್ ಆಗ್ಬೋದು ಸ್ನೇಹಿತರೆ. ಪಾಯಿಂಟ್ ನಂಬರ್ 3, ವಾಯ್ಸ್ ಆ್ಯಂಡ್ ಫೇಸ್ ಪ್ರೆಸೆನ್ಸ್. ವಾಯ್ಸ್ ಓವರ್ ಇದ್ದರೂ ಓಕೆ, ಫೇಸ್ ಕ್ಯಾಮ್ ಇದ್ದರೂ ಓಕೆ, ಆದರೆ AI ವಾಯ್ಸ್ ಪ್ಲಸ್ ಸ್ಟಾಕ್ ವಿಡಿಯೋಸ್ ಓನ್ಲಿ ಇದ್ದರೆ ರಿಸ್ಕ್ ಜಾಸ್ತಿ. ಹ್ಯೂಮನ್ ಇನ್ವಾಲ್ವ್ಮೆಂಟ್ ಕ್ಲಿಯರ್ ಆಗಿರಬೇಕು ಸ್ನೇಹಿತರೆ. ಪಾಯಿಂಟ್ ನಂಬರ್ 4, ವಾಚ್ ಟೈಮ್ ಕ್ವಾಲಿಟಿ. ಫೇಕ್ ವಾಚ್ ಅವರ್, ಥರ್ಡ್ ಪಾರ್ಟಿ ಪ್ರಮೋಷನ್ಸ್, ಸಬ್ ಇವೆಲ್ಲ ಡಿಟೆಕ್ಟ್ ಆದರೆ ಮಾನಿಟೈಸೇಷನ್ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 5, ಚಾನಲ್ ಹಿಸ್ಟ್ರಿ. ಪಾಸ್ಟ್ನಲ್ಲಿ ಸ್ಟ್ರೈಕ್ ಬಂದಿದೆಯಾ, ವಾರ್ನಿಂಗ್ ಇದೆಯಾ, ಕ್ಲೀನ್ ಹಿಸ್ಟ್ರಿ ಇದ್ದ ಚಾನಲ್ಗೆ ಅಪ್ರೂವಲ್ ಚಾನ್ಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿವರೆಗೂ 2 ಪಾರ್ಟ್ಸ್ನಲ್ಲಿ ನಾವು ವಿಡಿಯೋ ನೋಡಿದ್ದೇವೆ. ಇನ್ನು ಪಾರ್ಟ್ ನಂಬರ್ 3ಯಲ್ಲಿ ಮಾನಿಟೈಸೇಷನ್ ರಿಜೆಕ್ಟ್ ಆದರೆ ಏನು ಮಾಡಬೇಕು ನೋಡಿ ಸ್ನೇಹಿತರೆ. ರಿಜೆಕ್ಟ್ ಆದರೆ ಪೇನಿಕ್ ಆಗಬೇಡಿ, ಧೈರ್ಯ ಕಳ್ಕೊಬೇಡಿ, ನಿರಾಶೆ ಆಗಬೇಡಿ. ಯೂಟ್ಯೂಬ್ ರೀಸನ್ ಕೊಡುತ್ತೆ, ಆ ರೀಸನ್ ಕರೆಕ್ಟ್ ಮಾಡಿ ಸ್ನೇಹಿತರೆ. ಪ್ರಾಬ್ಲಮ್ಯಾಟಿಕ್ ವೀಡಿಯೋಸ್ ಡಿಲೀಟ್ ಮಾಡಿ, ನೀವು ಒರಿಜಿನಲ್ ವೀಡಿಯೋಸ್ ಅಪ್ಲೋಡ್ ಮಾಡಿ. 30 ಡೇಸ್ ವೇಟ್ ಮಾಡಿ ಮತ್ತೆ ರೀಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋದ ಕೊನೆಯಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಅನ್ನೋದು ಲಕ್ ಅಲ್ಲ, ಇದು ರೂಲ್ಸ್ ಪ್ಲಸ್ ಪೇಷನ್ಸ್ ಪ್ಲಸ್ ಒರಿಜಿನಲ್ ಕಂಟೆಂಟ್. ಅಪ್ಲೈ ಮಾಡುವ ಮುನ್ನ ಕರೆಕ್ಟ್
ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅಪ್ರೂವಲ್ ಬರೋದು ಆಲ್ಮೋಸ್ಟ್ ಶ್ಯೂರ್ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಇಂಥ ಯೂಸ್ಫುಲ್ ಯೂಟ್ಯೂಬ್ ಟಿಪ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಾನಿಟೈಸೇಷನ್ ಜರ್ನಿಗೆ ಆಲ್ ದ ಬೆಸ್ಟ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ.